ಜನಕ್ಕೆ ಬದುಕಿನಲ್ಲಿ ಯಾರೋ ಒಂದೊಂದು ಬಂದು ಫೋಟೋನು ತೆಗಿಸ್ಕೊಂಡಿರ್ತಾರೆ. ನನ್ನತ್ತಿಲ್ಲ ಅಂತೂ ಏನು ವ್ಯವಹಾರ ಇಲ್ಲ, ಒಂದು ಸಂಬಂಧ ಇಲ್ಲ. ಹಾ, ನನಗೆ ಮೋಸ ಮಾಡಿಲ್ಲ. ಅವನ ಇತಿಹಾಸ ಜನರಿಗೆಲ್ಲ ಗೊತ್ತಿದೆ. ಏನು ಗೊತ್ತಾದ ನಂತರ ಯಾರು ಮೋಸ ಹೋಗ್ತಾರೆ ಪಾಪ. ಹೊಸ ಗಿರಾಕಿಕೊಂಡು ಹುಡುಕ್ತಿರ್ತಾರೆ ಅವರು. ಎಷ್ಟು 18 ಏನು 19 ಕೇಸ್ಗಳದಾವ ಅಂತೇಳಿ, 12 ಕೇಸ್. ಅವರು ಯಾರು ನಮ್ಮ ಈಶ್ವರಪ್ಪ ಅವರ ತಮ್ಮ ಅಂತೇಳಿ ಒಂದು ಕೇಸ್ ಹಾಕಿಸ್ಕೊಂಡದ್ದು. ಚಿಮ್ಮನಕಟ್ಟೆಯವ್ರ ಹೆಸರು ಮೇಲೆ ಒಂದು ಅಧಿಕಾರಿಗಳಿಗೆ ಹೆದರಿಸ್ತಕ್ಕಂಥದ್ದು. ಒಂದೆಲ್ಲೋ ಒಂದು ಕಡೆ ಅವನು ಕಾರ್ ತಗೊಂಡು, ನಾನು ಮಂತ್ರಿ ತಂಗಿ, ಮಂತ್ರಿ, ಮಾಜಿ ಮಂತ್ರಿ ನಮ್ಮ ಸಿಸ್ಟರ್ಗೆ ಒಂದು ಕಾರ್ ಕೊಡಿಸ್ತೀನಿ ಅಂತೇಳಿ ನನ್ನ ಹೆಸರು ದುರುಪಯೋಗ ಮಾಡ್ಕೊಂಡದ್ದು. ಹಾಲಿನ ಪುಡಿ ಒಳಗೆ ಯೂರಿಯಾ ಹಾಕಿ ಇಂಥವೆಲ್ಲ ಭಾಳ ಹಗರಣಗಳದಾವೆ. ಅಂಥವ್ರೆಲ್ಲ ಪನಿಷ್ಮೆಂಟ್ ಆಗತ್ತೆ ಬಿಡಿ. ನಾನು ಮಾಜಿ ಇದ್ದೆ, ನಾನು ಬ್ಯಾಂಕಿಗೆ ಹೋಗಿದ್ದೆ. ಅವನು ಪಾಪ ಮ್ಯಾನೇಜರ್ ಹೆದರ್ಕೊಂಡು ಸರ್ ಅನ್ನಕತ್ತಿದ್ದೆ. ನಾನು ಯಾಕಪ್ಪ 2 ಸಲ ಎದ್ದು ಹೊಂಟಿದ್ದೆ ಸರ್, ಒಂದು 2 ನಿಮಿಷ ಅಂದ. ಮತ್ತೆ ಮಾತಾಡಲಿಲ್ಲ. ನಾನು 3ನೇ ಸಲ ಏನೇ ಹೇಳಪ್ಪ, ಏನಿದೆ ಸರ್, ನಿಮ್ಮ ಸಿಸ್ಟ್ರಿಗೆ ಒಂದು ಕಾರ್ ತೊಗೊಂಡಿರೇನ್ರಿ ಅಂತಂದೆ. ನನ್ನ ಸಿಸ್ಟ್ರಿಗೆ ಏನು ಕಾರ್ ತೊಗೋತೀವಿ, ನಮ್ಮ ಸಿಸ್ಟ್ರ್ ಎಲ್ಲಿ ಬಂದೇ ಇಲ್ಲ. ಇದು ನಂಬರಿಂದ ಫೋನ್ ಬಂದಿತ್ತು ಸರ್ ಇದು ಅಂತಂದೆ. ಯಾವ ಫೋನಪ್ಪ ಇದು ಅಂತಂದೆ. ಇಲ್ಲ, ನಮ್ಮ ಸಿಸ್ಟ್ರಿಗೆ ಕಾರ್ ಕೊಡುತ್ತೆ, ನಮ್ಗೆ ಫೋನ್ ಮಾಡಿ ಸರ್, ನಾವು ಕೊಟ್ಬಿಟ್ಟಿದ್ದೀನಿ, ಅದು ಕಂತೆ ತುಂಬಿಲ್ಲ ಅಂತಂದ್ರು. ನಾನು ಯಾವುದು ಕಾರು ತೊಗೊಂಡಿಲ್ಲಪ್ಪ, ಏನು ನಂಬರ್ ತಾಯಿಲ್ಲ ಅಂತಂದೆ. ನಂಬರ್ ಇತ್ತು, ಅವನದೇ ಇತ್ತು. ಇದು ಭಾಳ ವರ್ಷದ ಹಿಂದ್ಗಡೆ ಇದೆ. ಅವನು ಇದನ್ನ ದಂಧ ಮಾಡ್ಕೊಂಡಿದ್ದಾನೆ. ಚಿಮ್ಮನಕಟ್ಟೆಯವ್ರ ಹೆಸರು ಮೇಲೆ ಮಾತಾಡಿದ್ದು, ನಮ್ಮ ಸಿಸ್ಟರ್ ಅಂತೇಳಿ ಲೋನ್ ತಗೊಂಡು ಇಂಥವೆಲ್ಲ ಇದ್ದಾವೆ. ಇಲ್ಲ, ನನ್ನ ಹೆಸರು ನಮ್ಮ ಸಿಸ್ಟ್ರ್ ಕೊಡ್ಬೇಕು ಅಂತ ಅವ್ರು ಫೋನ್ ಮಾಡ್ಯಾರ. ಆ ಕಂತೆ ತುಂಬಿಲ್ಲ. ಈಶ್ವರಪ್ಪರ ಹೆಸರು ಉಪಯೋಗ ಮಾಡಿದರೆ, ಚಿಮ್ಮನಕಟ್ಟೆಯವ್ರ ಹೆಸರು ಭಾಳ ಮಂದಿ ಎಲ್ಲರೂ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲೇ ಜಗದೀಶ್ ಶೆಟ್ಟರ್ದು ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ ಹೋಗಿ, ಇಲ್ಲ ಅರ್ಜೆಂಟ್ ಇದೆ, ಒಂದು 25,000 25 ಲಕ್ಷ ಕೊಡ್ಬೇಕಂತೇಳಿ ಹೇಳಿದ್ದಾನೆ. ಅವರು ಆಯಿತು ಕೂತ್ಕೊಳ್ಳಿ ಸರ್ ಅಂತೇಳಿ ಅವ್ರು ಡೌಟ್ ಬಂದು ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡು ಆ ನಂತರ ಏನಾಯಿತು ಅಂತೇಳಿ ಕೇಳ್ಕೊಡ್ದ ಅವನು ಇವ್ರು ಪೊಲೀಸ್ರಿಗೆ ಹೇಳ್ಬಿಟ್ಟಿದ್ದ. ಆಗಲೇ ಅವಾಗ ಅರೆಸ್ಟ್ ಆಗಿದ್ದ. ಅವನು ಎಲ್ಲ ಮಂತ್ರಿಗಳದು, ಎಲ್ಲ MLAಗಳದು, ಎಲ್ಲ ಕಂಪ್ನಿಯವರು ದುರುಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾನೆ. JDS ಅಭ್ಯರ್ಥಿ ಅವರು ಬಂದಾಗ ಮಿರ್ಜಿಯಾಗ ಅದು ನೀವು ತೋರಿಸಿರಲ್ಲ, ನೀವು ಅದನ್ನೆಲ್ಲ ತೋರಿಸಿರಲ್ರಿ. ಕಾರಜೋಳ ಸಾಹೇಬ್ರು ಮಂತ್ರಿ ಇದ್ರು. ಇತಿಹಾಸ ದೊಡ್ಡದಿದೆ ಅವ್ರದ್ದು. ಥ್ಯಾಂಕ್ ಯು. ಅದಕ್ಕೆ ಹೋಗ್ಬೇಕು.